ಸೂಪರ್. ಸೇಮ್ ಬ್ರೌನಿ ಥರನೇ ಬಂದಿದೆ. ಮಸ್ತಾಗಿದೆ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದಾಳೆ ಅಂದ್ಕೊಂಡ್ರ? ಇವತ್ತು ನಾನು ಹೆಲ್ದಿಯಾಗಿರೋ ಒಂದು ಡೆಸರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಡಯಟ್ ಮಾಡೋರಿಗೆ ಆ್ಯಂಡ್ ಶುಗರ್ ತಿನ್ನಲಾರ್ದವ್ರಿಗೆ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ 2 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ, ಹಣ್ಣಾಗಿರೋದು. ಮಾಗಿರೋದು ತೊಗೊಂಡ್ರೂ ನಡೆಯುತ್ತೆ. 2 ಬಾಳೆಹಣ್ಣು, ನೀವು ಬೇಕಂದರೆ 3 ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಸಕ್ಕರೆ ಬದಲು ಹನಿನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಮತ್ತು ಆರ್ಗ್ಯಾನಿಕ್ ಬೆಲ್ಲನೂ ಯೂಸ್ ಮಾಡ್ತಾಯಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ. ನೆಕ್ಸ್ಟ್ ಕೋಕೋ ಪೌಡರ್, ಬೇಕಿಂಗ್ ಪೌಡರ್, ಬಟರ್, ಡಾರ್ಕ್ ಚಾಕ್ಲೇಟ್ ಅಂಡು ಒಂದು ಮೊಟ್ಟೆ. 2 ಬಾಳೆಹಣ್ಣು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಪೇಸ್ಟ್ ಥರ. ಈ ಥರ ಪೇಸ್ಟ್ ಆಗಿದೆ. ಮಿಕ್ಸಿಗೆ ನಾನು ಈ ಎಗ್ನ ಬೀಟ್ ಮಾಡ್ಕೊತೀನಿ. ಆ್ಯಕ್ಚುಲಿ ಬೀಟರ್ ಇದೆ, 1 ಎಗ್ಗಿಗೆಲ್ಲ ಸಾಲಲ್ಲ ಬೀಟರು. ಹಾಗಾಗಿ ನಾನು ಈ ಸಣ್ಣ ಮಿಕ್ಸಿ ಜಾರಲ್ಲೇ ಬೀಟ್ ಮಾಡ್ಕೊತೀನಿ, ಒಂಥರ ಫ್ಲಫಿ ಥರ. ಈ ಥರ ಆಗಿದೆ. ಇದನ್ನು ನಾನೀಗ ಈ ಬನಾನಾ ಪೇಸ್ಟ್ಗೆ ಹಾಕೊತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕಿದ್ನ. ಈಗ ಒಂದು 2 ಸ್ಪೂನಷ್ಟು ನಾನು ಬೆಲ್ಲದ ಪುಡಿ ಹಾಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬೆಲ್ಲ ಕರಗೋ ತನಕ. ಬಾಯ್ಲಿಂಗ್ ಮೆಥಡಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ ಆ್ಯಂಡ್ ಬಟರ್ನ ಮೆಲ್ಟ್ ಮಾಡ್ಕೊತೀನಿ. ಬಟರ್ ಮೆಲ್ಟ್ ಆಗೋಕೆ ಇಟ್ಟಿದ್ದೀನಿ. ಇಲ್ಲಿ ಡಾರ್ಕ್ ಚಾಕ್ಲೇಟ್ನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ತೀನಿ. ಈಗ ಸ್ಪೂನ್ ಆಗೋಷ್ಟು ನಾನು ಹನಿನ ಆ್ಯಡ್ ಮಾಡ್ಕೊತೀನಿ. ನಾನು ಈಗ ಕೋಕೋ ಪೌಡರ್ನ ಆ್ಯಡ್ ಮಾಡ್ತೀನಿ. ಇದು ಮೆಲ್ಟ್ ಆಗಿದೆ. ಈಗ ಡಾರ್ಕ್ ಚಾಕ್ಲೇಟು ಆ್ಯಂಡ್ ಬಟರು, ಕೋಕೋ ಪೌಡರ್ದು ಈ ಮಿಕ್ಸ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಮ್ಮ ಕಿಯನ್ನ ಎತ್ಕೊಂಡು ನಾನು ಇದನ್ನ ಕೆಲಸ ಮಾಡ್ತಾ ಇದ್ದೀನಿ, ಹಂಗಾಗಿ ಅವನ ವಾಯ್ಸೇ ಬರ್ತಾ ಇದೆ. 1/2 ಸ್ಪೂನ್ ಅಷ್ಟು ನಾನು ಬೇಕಿಂಗ್ ಪೌಡರ್ ಹಾಕೊತಾ ಇದ್ದೀನಿ. ಮಾಡಿ ಚೆನ್ನಾಗಿ. ಎಲ್ಲರೂ ಬ್ರೌನಿಗೆ ಮೈದಾ ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಓಟ್ಸ್ನ ಗ್ರೈಂಡ್ ಮಾಡಿ ನಾನು ಇದಕ್ಕೆ ಹಾಕ್ಕೊತೀನಿ. ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಲಮ್ಸ್ ಇರ್ಲಾರ್ದಾಗೆ. ಈ ಥರ ಬ್ಯಾಟರ್ ರೆಡಿ ಆಗಿದೆ. ನನ್ನ ಹತ್ರ ಬೇಕಿಂಗ್ ಟ್ರೇ ಇಲ್ಲ, ಹಾಗಾಗಿ ನಾನು ಈ ಪಾತ್ರೆಯಲ್ಲಿ ತಳಕ್ಕೆಲ್ಲ ತುಪ್ಪ ಸವರಿ ನಾನು ಅದನ್ನ ಹಾಕ್ತೀನಿ. ಇದಕ್ಕೆ ಈ ಥರ ಹಾಕಿದ್ದೀನಿ. ಇದಕ್ಕೆ ನಾನು ಚಾಪ್ ಮಾಡಿರೋ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಇದೆ, ಇದನ್ನು ನಾನು ಇದ್ರ ಮೇಲೆ ಗಾರ್ನಿಷ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಆಗಿದೆ, ಚೆನ್ನಾಗಾಗಿದೆ. ನಾನು ಏರ್ ಫ್ರೈಯರಲ್ಲಿ ಇದನ್ನು 185 ಡಿಗ್ರಿಲಿ ಒಂದು 20 ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೀನಿ. ಏರ್ ಫ್ರೈಯರ್ ಇಲ್ಲಾರ್ದವರು ಹಂಗೆ ಪಾತ್ರೆ ಇಟ್ಕೊಂಡು ಬೇಕಾದರೆ ಲಿಡ್ ಕ್ಲೋಸ್ ಮಾಡಿ ಮಾಡ್ಕೋಬೋದು. ಈಗ ಡಿಮೋಲ್ಡ್ ಮಾಡ್ತಾ ಇದ್ದೀನಿ, ಹೆಂಗೆ ಬಂದೈತೆ ಅಂತ ನೋಡೋಣ.
ವಾವ್, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಸ್ತಾಗಿದೆ. ಥರ ಸ್ಪಾಂಜ್ ಇಲ್ಲಿ ಕೆಳಗಡೆ ನೋಡಿ ತೋರ್ಸಪ್ಪಿ, ಸ್ಪಾಂಜ್ ಥರ ಬಂದಿದೆ. ಕಟ್ ಮಾಡೋಣ, ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಒಂದು ಬೈಟ್ ತಿಂದು ನೋಡ್ತೀನಿ. ಆ್ಯಕ್ಚುಲಿ ಬನಾನಾದು ಇದು ಬ್ರೌನಿ ಆಗಿರೋದ್ರಿಂದ ಬನಾನಾ ಒಂಚೂರು ಚೂರು ಆ ಥರ ಇದೆ. ಸೂಪರ್, ಸೇಮ್ ಬ್ರೌನಿ ಥರನೇ ಬಂದಿದೆ. ಮಸ್ತಾಗಿದೆ. ಸ್ವೀಟು ಕೂಡ ಪರ್ಫೆಕ್ಟ್ ಆಗೈತೆ, ಯಾಕಂದರೆ ಅದು ಬನಾನಾ ಸ್ವೀಟ್ ಇರುತ್ತಲ್ಲ, ಹಾಗಾಗಿ ಬನಾನಾ ಸ್ವೀಟು ಒಂಚೂರು ಆ್ಯಡ್ ಆಗಿದೆ. ಪರ್ಫೆಕ್ಟಾಗಿ ಬಂದಿದೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಇದೇ ಥರ ಹೆಲ್ದಿಯಾಗಿ ಮಾಡ್ಕೊಳ್ತೀನಿ. ನಿಮ್ಮ ಡಯಟ್ನ ಫಾಲೋ ಮಾಡಿ ಆ್ಯಂಡ್ ಫಿಟ್ ಆಗಿರೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.